ಫ್ಯಾಕ್ಟ್ ನಂಬರ್ 1. 2008ರ ಸಮಯದಲ್ಲಿ ನ್ಯಾನೋ ಕಾರ್ ಲಾಂಚ್ ಆಗಿತ್ತು. ಟಾಟಾ ನ್ಯಾನೋ ಕೇವಲ 1,00,000 ಬೆಲೆಯಲ್ಲಿ ರಿಲೀಸ್ ಆಗಿದ್ದ ಮೊಟ್ಟಮೊದಲ ಕಾರ್ ಆಗಿತ್ತು. ಮಧ್ಯಮ ವರ್ಗದ ಕುಟುಂಬಗಳಿಗೂ ಕೈಗೆಟಕುವ ಬೆಲೆಯಲ್ಲಿ ಈ ಕಾರ್ ಇತ್ತು. ಆದರೆ ಈಗ ಇದು ಕಣ್ಮರೆಯಾಗಿ ಹೋಗಿದೆ. ಟಾಟಾ ನ್ಯಾನೋ ಫೇಲ್ ಆಗಲು ಕಾರಣವೇನು? ಇದರ ಸೋಲಿಗೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಹೇಳೋದಾದ್ರೆ, ನ್ಯಾನೋ ಕಾರ್ ಲಾಂಚ್ ಆದ ಕೆಲವು ತಿಂಗಳುಗಳಲ್ಲಿ ಆ ಕಾರಿಗೆ ಒಂದು ಟೈಟಲ್ ಅಥವಾ ಟ್ಯಾಗ್ ಸಿಗುತ್ತೆ. ಅದೇನೆಂದರೆ ವರ್ಲ್ಡ್ಸ್ ಚೀಪೆಸ್ಟ್ ಕಾರ್. ಈ ಟೈಟಲ್ನಿಂದ ನ್ಯಾನೋ ಕಾರ್ ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತೆ. ಟಾಟಾ ನ್ಯಾನೋ ಮ್ಯಾನುಫ್ಯಾಕ್ಚರ್ ಕ್ಲೋಸ್ ಆಗಿದ್ದು 2019ರಲ್ಲಿ. ಆ ಸಮಯದಲ್ಲಿ ಅದರ ಬೆಲೆ 2.5 ಲಕ್ಷಕ್ಕಿಂತ ಅಧಿಕವಿತ್ತು. ಆ ಬೆಲೆ ಆಲ್ಟೋ ಕಾರ್ನ ಬೆಲೆಯ ಸಮೀಪದಲ್ಲಿತ್ತು. ಕಾರನ್ನು ಕಡಿಮೆ ಬೆಲೆಯಲ್ಲಿ ಮಾರ್ಕೆಟಿಂಗ್ ಮಾಡಲು ಟಾಟಾ ಕಂಪನಿ ವಿಫಲವಾಗಿತ್ತು. ಅದರಿಂದ ಅದರ ಬೆಲೆ ವರ್ಷಗಳು ಕಳೆದಂತೆ ಹೆಚ್ಚಾಗುತ್ತಾ ಹೋಗುತ್ತೆ. ಅದರ ಬೆಲೆಗೆ ಕಾಂಪಿಟೇಷನ್ ನೀಡಲು ಇತರ ಕಾರ್ಗಳು ಮಾರ್ಕೆಟ್ಗೆ ಬರುತ್ತೆ. ಮುಖ್ಯವಾಗಿ ಈ ಕಾರ್ಗೆ ವರ್ಲ್ಡ್ಸ್ ಚೀಪೆಸ್ಟ್ ಕಾರ್ ಅನ್ನೋ ಟ್ಯಾಗ್ ಇತ್ತು. ಭಾರತದಲ್ಲಿನ ಜನರು ಕಾರ್ ಕೊಳ್ಳುವ ವಿಚಾರದಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಕಂಫರ್ಟಬಿಲಿಟಿಗಿಂತ ಹೆಚ್ಚಾಗಿ ತಮ್ಮ ಸೋಷಿಯಲ್ ಸ್ಟ್ಯಾಂಡಿಂಗ್ ಅನ್ನು ಪ್ರೂವ್ ಮಾಡಲು ಸರಿಹೊಂದುವ ಕಾರನ್ನು ಚೂಸ್ ಮಾಡ್ತಿದ್ರು. ಆ ವಿಷಯದಲ್ಲಿ ನ್ಯಾನೋ ಕಾರ್ ಕೊಳ್ಳಲು ಜನರಲ್ಲಿ ಎಕ್ಸೈಟ್ಮೆಂಟ್ ಅನ್ನುವುದೇ ಇರಲಿಲ್ಲ. ತಮ್ಮ ಸುತ್ತಲಿನ ಜನರು ಚೀಪ್ ಕಾರ್ ಪರ್ಚೇಸ್ ಮಾಡಿದ್ದಾನೆ ಅಂತ ತಿಳ್ಕೋತಾರೆ ಎಂದು ಯೋಚಿಸೋಕೆ ಶುರು ಮಾಡ್ತಾರೆ. ಅದರ ಬೆಲೆಯೂ ಹೆಚ್ಚಾಗಿ ಚೀಪೆಸ್ಟ್ ಕಾರ್ ಅನ್ನೋ ಟ್ಯಾಗ್ ಸಹ ಇದ್ದಿದ್ದರಿಂದ ಜನ ನ್ಯಾನೋ ಕಾರನ್ನು ಕೊಳ್ಳಲು ಆಸಕ್ತಿ ತೋರಿಸೋದನ್ನು ಕಡಿಮೆ ಮಾಡ್ತಾರೆ. ಕೊನೆಗೆ ಟಾಟಾ ಕಂಪನಿ ಆ ಕಾರ್ ಮ್ಯಾನುಫ್ಯಾಕ್ಚರನ್ನು ನಿಲ್ಲಿಸಬೇಕಾಗುತ್ತೆ. ಫ್ಯಾಕ್ಟ್ ನಂಬರ್ 2. ಸಿಗರೆಟ್ ಸೇದುವುದರಿಂದ ನಿಜವಾಗಿಯೂ ಟೆನ್ಷನ್ ಅಥವಾ ಸ್ಟ್ರೆಸ್ನಿಂದ ರಿಲೀಫ್ ಸಿಗುತ್ತಾ? ಪ್ರತಿಯೊಬ್ಬ ಮನುಷ್ಯನು ಸ್ಟ್ರೆಸ್ ಅಥವಾ ಟೆನ್ಷನನ್ನು ಫೀಲ್ ಮಾಡ್ತಾನೆ. ಕೆಲವರು ಇತರರಿಗಿಂತ ಹೆಚ್ಚು ಸ್ಟ್ರೆಸ್ಸನ್ನು ಫೀಲ್ ಮಾಡ್ತಾರೆ. ಸ್ಟ್ರೆಸ್ ಅಥವಾ ಟೆನ್ಷನ್ಗೆ ಕಾರಣಗಳೆಂದರೆ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸುವುದು, ಭವಿಷ್ಯದ ಬಗ್ಗೆ ಆತಂಕ, ಪ್ರೀತಿ ಪ್ರೇಮದ ವಿಚಾರಗಳು, ಹಣಕಾಸಿನ ತೊಂದರೆ ಇತ್ಯಾದಿ. ಈ ಕಾರಣಗಳು ಮನುಷ್ಯರಲ್ಲಿ ಒತ್ತಡ ಅಥವಾ ಸ್ಟ್ರೆಸ್ಸನ್ನು ಉಂಟು ಮಾಡ್ತವೆ. ಸ್ಟ್ರೆಸ್ನ ಸಮಯದಲ್ಲಿ ನಮ್ಮ ಮೆದುಳು ಅಡ್ರಿನಾಲ್ ಗ್ರಂಥಿಗಳಿಗೆ ನಮ್ಮ ಸ್ಟ್ರೆಸ್ ಬಗ್ಗೆ ಸಿಗ್ನಲ್ ಪಾಸ್ ಮಾಡುತ್ತೆ. ಆ ಸಿಗ್ನಲ್ನಿಂದ ಅಡ್ರಿನಾಲ್ ಗ್ರಂಥಿಗಳು ಕಾರ್ಟಿಸೋಲ್ ಎಂಬ ಸ್ಟ್ರೆಸ್ ಹಾರ್ಮೋನನ್ನು ದೇಹದಲ್ಲಿ ರಿಲೀಸ್ ಮಾಡುತ್ತೆ. ಈ ಕಾರ್ಟಿಸೋಲ್ ನಮ್ಮ ಸ್ಟ್ರೆಸ್ಸನ್ನು ಇನ್ನೂ ಹೆಚ್ಚಾಗುವಂತೆ ಮಾಡುತ್ತೆ. ಆಗ ನಮಗೆ ದೈಹಿಕ ಅಥವಾ ಮಾನಸಿಕ ನೋವು ಹೆಚ್ಚಾಗುತ್ತೆ. ಕೆಲವೊಮ್ಮೆ ಸ್ಟ್ರೆಸ್ನಿಂದ ನಿದ್ರಾಹೀನತೆ ಉಂಟಾಗಿ ಡಿಪ್ರೆಷನ್ ಆಗುವ ಸಾಧ್ಯತೆ ಇರುತ್ತೆ. ಈ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲು ಕೆಲವರು ಧೂಮಪಾನದ ಹವ್ಯಾಸ ಮಾಡಿಕೊಳ್ತಾರೆ. ಧೂಮಪಾನದಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತಾ ಅಂತ ಕೇಳೋದಾದರೆ, ಹೌದು, ಆಗುತ್ತೆ. ಸಿಗರೆಟ್ನಲ್ಲಿರುವಂಥ ನಿಕೋಟಿನ್ ತಾತ್ಕಾಲಿಕವಾಗಿ ಮೆದುಳಿಗೆ ರಿಲ್ಯಾಕ್ಸೇಷನ್ ನೀಡುತ್ತೆ. ಧೂಮಪಾನದಿಂದ ಮೆದುಳು ಸ್ಟ್ರೆಸ್ನ ಬಗ್ಗೆ ಯೋಚಿಸೋದನ್ನು ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೋದನ್ನು ತಾತ್ಕಾಲಿಕವಾಗಿ ತಡೆಯುತ್ತೆ. ಪದೇ ಪದೇ ಈ ರೀತಿ ಮಾಡೋದ್ರಿಂದ ಇದೊಂದು ಹವ್ಯಾಸವಾಗಿ ಬಿಡುತ್ತೆ. ನಂತರ ನಮಗೆ ಒತ್ತಡ ಅಥವಾ ಟೆನ್ಷನ್ ಆಗುವ ಸಮಯದಲ್ಲಿ ನಮ್ಮ ಮೆದುಳೇ ನಮಗೆ ಧೂಮಪಾನ ಮಾಡಲು ಪ್ರಚೋದನೆ ನೀಡುತ್ತೆ. ಧೂಮಪಾನ ತಾತ್ಕಾಲಿಕವಾಗಿ ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿದರೂ ದೀರ್ಘಕಾಲಕ್ಕೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಟೆನ್ಷನ್ನಿಂದ ರಿಲೀಫ್ ಆಗಲು ಧೂಮಪಾನ ಒಂದೇ ದಾರಿಯಲ್ಲ. ದಿನನಿತ್ಯ ಮೆಡಿಟೇಷನ್ ಮಾಡುವುದು ಕೂಡ ಉತ್ತಮ ಮಾರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 3. ಪ್ರಪಂಚದ ಎಲ್ಲ ಜನರು ಒಂದೇ ರೀತಿ ಇರಲ್ಲ. ಕೆಲವರು ಇತರರಿಗಿಂತ ಬುದ್ಧಿವಂತರಾಗಿರ್ತಾರೆ, ಇನ್ನು ಕೆಲವರು ಕ್ರಿಯೇಟಿವ್ ಆಗಿರ್ತಾರೆ. ಈ ರೀತಿ ಕೆಲವರು ಮಾತ್ರ ಬುದ್ಧಿವಂತರು ಮತ್ತು ಕ್ರಿಯೇಟಿವ್ ವ್ಯಕ್ತಿಗಳಾಗಲು ಕಾರಣ ಗೊತ್ತಾ? ಇದು ನಮ್ಮ ದೇಹದಲ್ಲಿ ರಿಲೀಸ್ ಆಗುವ ಡೋಪಮೈನ್ ಎಂಬ ಕೆಮಿಕಲ್ನಿಂದ ಉಂಟಾಗುತ್ತೆ. ಡೋಪಮೈನ್ ಯಾರ ದೇಹದಲ್ಲಿ ಹೆಚ್ಚು ಉತ್ಪತ್ತಿಯಾಗುತ್ತೋ ಅವರು ಇತರರಿಗಿಂತ ಹೆಚ್ಚು ಕ್ರಿಯೇಟಿವ್ ಆಗಿರ್ತಾರೆ. ಡೋಪಮೈನ್ ಎಲ್ಲರ ದೇಹದಲ್ಲೂ ಇರುತ್ತೆ, ಆದರೆ ಎಲ್ಲರೂ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದಿಲ್ಲ. ನಮ್ಮ ಮೆದುಳು ರಿಲ್ಯಾಕ್ಸ್ ಸ್ಟೇಟ್ನಲ್ಲಿ ಇರುವಾಗ ಈ ಕೆಮಿಕಲ್ ರಿಲೀಸ್ ಆಗುತ್ತೆ. ವಿಜ್ಞಾನಿಗಳು ಹೇಳುವಂತೆ ನೇಚರನ್ನು ಫೀಲ್ ಮಾಡಿಕೊಂಡು ಲಾಂಗ್ ವಾಕ್ ಮಾಡುವುದರಿಂದ, ಡ್ರೈವಿಂಗ್ ಮಾಡುವಾಗ, ಮಧ್ಯರಾತ್ರಿಯ ಸಮಯದಲ್ಲಿ ಮತ್ತು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವಾಗ ನಮ್ಮ ಮೆದುಳು ಹೆಚ್ಚು ರಿಲ್ಯಾಕ್ಸ್ ಆಗಿ ಹೆಚ್ಚಾದ ಡೋಪಮೈನ್ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೆ. ಕೆಲವೊಂದು ಉತ್ತಮವಾದ ಕ್ರಿಯೇಟಿವ್ ಐಡಿಯಾಗಳು ಈ ಸಮಯದಲ್ಲೇ ನಮಗೆ ಹೆಚ್ಚಾಗಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ನಾನ ಮಾಡುವಾಗ ಮತ್ತು ಡ್ರೈವಿಂಗ್ ಮಾಡುವಾಗ ಯಾವುದಾದರೂ ವಿಷಯದ ಬಗ್ಗೆ ನಮ್ಮ ಮೆದುಳು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ.
ಇದನ್ನು ಸರಿಯಾಗಿ ಬಳಸಿಕೊಂಡವರು ತಮಗರಿವಿಲ್ಲದಂತೆಯೇ ಹೆಚ್ಚು ಕ್ರಿಯೇಟಿವ್ ಆಗಿರ್ತಾರೆ. ಎಲ್ಲ ಜನರಲ್ಲೂ ಇದು ಯಾಕೆ ಸಾಧ್ಯವಾಗಲ್ಲ? ಅದಕ್ಕೆ ಕಾರಣ ಜನರು ತಮ್ಮ ಮೆದುಳನ್ನು ರಿಲ್ಯಾಕ್ಸ್ ಆಗೋಕೆ ಬಿಡುವುದಿಲ್ಲ. ಹಿಂದೆ ನಡೆದ ಕಹಿ ಘಟನೆ ಅಥವಾ ಮುಂದೆ ನಡೆಯಬೇಕಾದ ಘಟನೆಗಳ ಬಗ್ಗೆ ಅತಿಯಾಗಿ ಯೋಚಿಸ್ತಾರೆ. ಆ ರೀತಿ ಅತಿಯಾಗಿ ಯೋಚಿಸೋದ್ರಿಂದ ಮೆದುಳು ನಿರಂತರ ಕೆಲಸ ಮಾಡುವ ಕಾರಣ ಅದು ರಿಲ್ಯಾಕ್ಸ್ ಆಗುವುದಿಲ್ಲ. ಮೆದುಳು ರಿಲ್ಯಾಕ್ಸ್ ಆಗದಿದ್ದರೆ ಡೋಪಮೈನ್ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗುವುದಿಲ್ಲ. ಅಂತಹ ಜನರು ಇತರರಿಗಿಂತ ಕಡಿಮೆ ಕ್ರಿಯೇಟಿವ್ ಆಗಿರ್ತಾರೆ. ವಿಜ್ಞಾನಿಗಳು ಸಜೆಸ್ಟ್ ಮಾಡುವಂತೆ ಯಾವ ವಿಷಯದ ಬಗ್ಗೆನೂ ಅತಿಯಾಗಿ ಯೋಚಿಸಬೇಡಿ. ನಿಮ್ಮ ಮೈಂಡನ್ನು ಫ್ರೀಯಾಗಿ ಬಿಡಿ. ನಿಮ್ಮ ಮೆದುಳು ರಿಲ್ಯಾಕ್ಸ್ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವ ಕೆಪಾಸಿಟಿ ನಿಮ್ಮ ಮೆದುಳಿಗಿದೆ. ಫ್ಯಾಕ್ಟ್ ನಂಬರ್ 4. ಕನ್ನಡದ ಮೊಟ್ಟಮೊದಲ ಸಿನಿಮಾ ಸತಿ ಸುಲೋಚನಾ ಎಂಬುದು ತುಂಬ ಜನರಿಗೆ ತಿಳಿದಿರುವ ವಿಷಯ. ಆದರೆ ಭಾರತದ ಮೊಟ್ಟಮೊದಲ ಸಿನಿಮಾ ಯಾವುದು ಅಂತ ಗೊತ್ತಾ? ರಾಜ ಹರಿಶ್ಚಂದ್ರ ಎಂಬ ಸಿನಿಮಾ ಭಾರತದಲ್ಲಿ ಮೊದಲು ನಿರ್ಮಿತವಾದ 40 ನಿಮಿಷಗಳ ಅವಧಿಯ ಮೂಕಚಿತ್ರವಾಗಿದೆ. 1913ರಲ್ಲಿ ಈ ಸಿನಿಮಾವನ್ನು 7 ತಿಂಗಳುಗಳ ಪರಿಶ್ರಮದಿಂದ ದಾದಾ ಸಾಹೇಬ್ ಫಾಲ್ಕೆ ಎಂದು ಹೆಸರಾಗಿರುವ ದುಂದಿರಾಜ್ ಗೋವಿಂದ್ ಫಾಲ್ಕೆರವರು ನಿರ್ದೇಶಿಸಿದ್ರು. ಈ ಚಿತ್ರದ ಸ್ಟೋರಿ, ಸ್ಕ್ರೀನ್ ಪ್ಲೇ, ಪ್ರೊಡ್ಯೂಸಿಂಗ್ ಮತ್ತು ಡೈರೆಕ್ಷನ್ ಎಲ್ಲವನ್ನೂ ದಾದಾ ಸಾಹೇಬ್ ಫಾಲ್ಕೆ ಅವರೇ ನಿಭಾಯಿಸಿ ಭಾರತದಲ್ಲಿ ಮೊಟ್ಟಮೊದಲಿಗೆ ಸಿನಿಮಾವನ್ನು ಪರಿಚಯಿಸಿದ್ರು. ಅದರಿಂದಲೇ ಅವರಿಗೆ ಭಾರತದ ಸಿನಿಮಾಗಳ ಪಿತಾಮಹ ಎಂದು ಸಹ ಕರೆಯುತ್ತಾರೆ. ಅಲ್ಲದೆ ಭಾರತ ಚಿತ್ರರಂಗದಲ್ಲಿ ಸಾಧನೆ ಮಾಡಿದ ಕೆಲವು ಸಾಧಕರಿಗೆ ಅವರ ಹೆಸರಿನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಫ್ಯಾಕ್ಟ್ ನಂಬರ್ 5. ಚಳಿ ಅಥವಾ ಮಳೆಯ ಸಮಯದಲ್ಲಿ ಇತರ ಸಮಯಕ್ಕಿಂತ ಅಧಿಕವಾಗಿ ಮೂತ್ರ ವಿಸರ್ಜನೆಯಾಗುತ್ತೆ. ಇದೊಂದು ಮಾನವರ ಸಹಜ ಪ್ರಕ್ರಿಯೆಯಾಗಿದೆ. ಸರಾಸರಿ ಮಾನವರಲ್ಲಿ ದಿನಕ್ಕೆ 1ರಿಂದ 3 ಲೀಟರ್ಗಳವರೆಗೆ ಮೂತ್ರ ತಯಾರಾಗುತ್ತೆ. ಕೋಲ್ಡ್ ವೆದರ್ನಲ್ಲಿ ಇದು ದ್ವಿಗುಣವಾಗಬಹುದು. ಬಿಸಿಲಿನ ಸಮಯದಲ್ಲಿ ತಣ್ಣಗಿರಲು ಮತ್ತು ತಣ್ಣಗಿನ ಸಮಯದಲ್ಲಿ ಬಿಸಿಯಾಗಿರಲು ಟೆಂಪರೇಚರನ್ನು ಬ್ಯಾಲೆನ್ಸ್ ಮಾಡಲು ನಮ್ಮ ದೇಹ ಹಲವು ಪ್ರಾಸೆಸ್ಗಳನ್ನು ಮಾಡ್ತಿರುತ್ತೆ. ಅದರಲ್ಲೇ ಒಂದು ಪ್ರಾಸೆಸ್ನ ಕಾರಣದಿಂದ ನಮಗೆ ಕೋಲ್ಡ್ ವೆದರ್ನಲ್ಲಿ ಹೆಚ್ಚು ಮೂತ್ರ ವಿಸರ್ಜನೆಯಾಗುತ್ತೆ. ಈ ಪ್ರಾಸೆಸ್ಸನ್ನು ಕೋಲ್ಡ್ ಡೈರೆಸಿಸ್ ಎನ್ನಲಾಗುತ್ತೆ. ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದಾದರೆ, ನೀವು ಯಾವಾಗ ಕೋಲ್ಡ್ ಜಾಗದಲ್ಲಿ ಇರ್ತೀರಾ ಆಗ ಚಳಿಯ ಹವಾಮಾನ ನಿಮ್ಮ ಚರ್ಮದೊಳಗಿನ ರಕ್ತದ ಹರಿಯುವಿಕೆಯ ಸ್ಥಳವನ್ನು ಕುಗ್ಗುವಂತೆ ಮಾಡುತ್ತೆ. ಅದರಿಂದ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಹರಿವು ಹೆಚ್ಚಾಗುತ್ತೆ. ಬ್ಲಡ್ ಪ್ರೆಷರ್ ಅತಿಯಾದ ಸಮಯದವರೆಗೆ ಇದ್ದರೆ ಅದರಿಂದ ಇತರ ಅಂಗಗಳು ಹಾನಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ತಪ್ಪಿಸಲು ನಿಮ್ಮ ಮೂತ್ರಪಿಂಡ ಅಂದರೆ ಕಿಡ್ನಿ ರಕ್ತದಲ್ಲಿನ ತ್ಯಾಜ್ಯವನ್ನು ಹೆಚ್ಚು ಫಿಲ್ಟರ್ ಮಾಡೋಕೆ ಶುರು ಮಾಡುತ್ತೆ. ಈ ಫಿಲ್ಟರ್ನಿಂದ ಹೊರಬರುವ ತ್ಯಾಜ್ಯವೇ ಮೂತ್ರವಾಗಿದೆ. ನಿಮ್ಮ ದೇಹ ಕೋಲ್ಡ್ನಿಂದ ಹೊರಬಂದು ರಕ್ತದ ಹರಿವು ನಾರ್ಮಲ್ ಆಗುವವರೆಗೆ ಈ ಫಿಲ್ಟರ್ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತೆ. ಅದರಿಂದ ಅತಿ ಹೆಚ್ಚು ಮೂತ್ರ ವಿಸರ್ಜನೆಯನ್ನು ನಾವು ಫೀಲ್ ಮಾಡುತ್ತೇವೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.